ದೇಶವಾಸಿಗಳಿಗೆ ಮೋದಿ ಸರ್ಕಾರದ ಗುಡ್ ನ್ಯೂಸ್. ಪೆಟ್ರೋಲ್ ಡೀಸೆಲ್ ದರಗಳನ್ನು ಹೆಚ್ಚಿಸುವಂತಹ ಪ್ರಶ್ನೆಯೇ ಇಲ್ಲ. ದೇಶವಾಸಿಗಳಿಗೆ ಮೋದಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರಗಳನ್ನು ಹೆಚ್ಚಿಸುವಂತಹ ಪ್ರಶ್ನೆಯೇ ಇಲ್ಲ. ಗ್ರಾಹಕರ ಮೇಲೆ ದರ ಏರಿಕೆ ಹೊರೆಯನ್ನ ಹಾಕಲ್ಲ. ಗ್ರಾಹಕರ ಮೇಲಿನ ದರ ಏರಿಕೆ ಹೊರೆ ತಗ್ಗಿಸಲೆಂದೇ ಈಗ ಎಕ್ಸೈಸ್ ಡ್ಯೂಟಿ ಇಳಿಸಿದ್ದೇವೆ. ಜನಸಾಮಾನ್ಯರು ಆತಂಕ ಪಡಬೇಕಿಲ್ಲ. ತೈಲ ಬೆಲೆ ಹೆಚ್ಚಿಸಲ್ಲ. ತೈಲ ಬಿಕ್ಕಟ್ಟಿನ ನಡುವೆಯೂ ಕೂಡ ದೇಶವಾಸಿಗಳಿಗೆ ಗುಡ್ ನ್ಯೂಸ್. ಶೆಲ್, ನಯಾರ್ ಬಂಕರ್ಗಳಲ್ಲಿ ಡೀಸೆಲ್, ಪೆಟ್ರೋಲ್ ದರ ಹೆಚ್ಚಳ. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ದರ ಹೆಚ್ಚಿಸಬಹುದು ಅಂತ ಆತಂಕ ಇದೆ. ಆದರೆ ಐಒಸಿಎಲ್, ಎಚ್ಪಿಸಿಎಲ್, ಬಿಪಿಸಿಎಲ್ ಸಹ ಬೆಲೆ ಹೆಚ್ಚಿಸಬಹುದು ಅನ್ನುವಂಥ ಆತಂಕ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯೂ ಸಿಕ್ಕಾಪಟ್ಟೆ ಹೆಚ್ಚಳದ ಆತಂಕ. ಈ ಹೊತ್ತಲ್ಲೇ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಗ್ರಾಹಕ ನಿಟ್ಟುಸಿರು ಬಿಡುತ್ತಿದ್ದಾನೆ. ದೇಶವಾಸಿಗಳಿಗೆ ಈಗ ಮೋದಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರಗಳನ್ನು ಹೆಚ್ಚಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತಿದೆ. ಗ್ರಾಹಕರ ಮೇಲಿನ ದರ ಏರಿಕೆ ಇದೆಯಲ್ಲ, ಈ ಹೊರೆಯನ್ನ ನಾವು ಗ್ರಾಹಕರ ಮೇಲೆ ಹಾಕಲ್ಲ. ಗ್ರಾಹಕರ ಹೊರೆ ತಗ್ಗಿಸಬೇಕು ಅಂತಾನೆ ಎಕ್ಸೈಸ್ ಡ್ಯೂಟಿನ ಇಳಿಸಿದ್ದೀವಿ. ಜನಸಾಮಾನ್ಯರೇನು ಆತಂಕ ಪಡಬೇಕಾಗಿಲ್ಲ. ತೈಲ ಬೆಲೆಯನ್ನು ಹೆಚ್ಚಿಸಲ್ಲ. ತೈಲ ಬಿಕ್ಕಟ್ಟಿನ ನಡುವೆ ದೇಶವಾಸಿಗಳಿಗೆ ಗುಡ್ ನ್ಯೂಸ್. ಶೆಲ್, ನಯಾರ್ ಬಂಕ್ಗಳಲ್ಲಿ ಡೀಸೆಲ್, ಪೆಟ್ರೋಲ್ ದರ ಹೆಚ್ಚಳ. ಹೀಗಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ದರ ಹೆಚ್ಚಿಸಬಹುದು ಅನ್ನುವಂತಹ ಆತಂಕ ಇದೆ. ಐಒಸಿಎಲ್, ಎಚ್ಪಿಸಿಎಲ್, ಬಿಪಿಸಿಎಲ್ ಸಹ ಬೆಲೆ ಹೆಚ್ಚಿಸಬಹುದು ಅನ್ನುವಂತಹ ಆತಂಕ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗಬಹುದು ಅನ್ನುವಂತಹ ಆತಂಕ ಖಂಡಿತವಾಗಿಯೂ ಇದೆ. ಇದೇ ಹೊತ್ತಿನಲ್ಲಿ ಈಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ದರಗಳನ್ನು ಹೆಚ್ಚಿಸುವುದಿಲ್ಲ. ಹೆಚ್ಚಿಸುವಂತಹ ಪ್ರಶ್ನೆನೇ ಇಲ್ಲ. ಮೋದಿ ಸರ್ಕಾರದ ಗುಡ್ ನ್ಯೂಸ್ ಇದು. ಯುದ್ಧದ ಎಫೆಕ್ಟ್ ಕಾರಣ ತೈಲ ಬಿಕ್ಕಟ್ಟು ಉಂಟಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ತೈಲ ಬಿಕ್ಕಟ್ಟಿನ ಕಾರಣದಿಂದ ಜನಸಾಮಾನ್ಯರ ಮೇಲೆ ಈ ಒಂದು ಎಫೆಕ್ಟು ಮತ್ತು ಹೊರೆ ಎರಡನ್ನೂ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಅಭಾವ ಇರೋದು ಮತ್ತು ಅದರ ಬೆಲೆ ಏರಿಕೆಯಾಗುತ್ತೆ ಅನ್ನುವಂಥ ಶಾಕ್. ಮತ್ತೊಂದು ಕಡೆ ಗ್ಯಾಸ್ ಅಭಾವ, LPG ಗ್ಯಾಸ್ ಸಿಗ್ತಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗಂತೂ ಸದ್ಯಕ್ಕೆ ಮುಗಿಯದಂತಹ ಸಮಸ್ಯೆಯಾಗಿ ಅದು ಪರಿಣಮಿಸಿದೆ. ಈ ಹೊತ್ತಲ್ಲೇ ಮೋದಿ ಸರ್ಕಾರ ಹೇಳ್ತಾ ಇದೆ, ಪೆಟ್ರೋಲ್ ಡೀಸೆಲ್ ದರಗಳನ್ನು ಹೆಚ್ಚಿಸುವಂತಹ ಪ್ರಶ್ನೆನೇ ಇಲ್ಲ. ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಹೊರೆ ಆಗಲು ನಾವು ಬಿಡೋದಿಲ್ಲ. ಗ್ರಾಹಕರ ಮೇಲಿನ ದರ ಏರಿಕೆಯ ಹೊರೆಯನ್ನ ನಾವು ಹಾಕಲ್ಲ ಅಂತ ಇದೆ ಮೋದಿ ಸರ್ಕಾರ. ಗ್ರಾಹಕರ ಮೇಲಿನ ಹೊರೆ ತಗ್ಗಿಸಬೇಕು ಅಂತಾನೆ ಎಕ್ಸೈಸ್ ಡ್ಯೂಟಿ ನಿಲ್ಲಿಸಿದ್ದೀವಿ. ಇನ್ನು ಜನಸಾಮಾನ್ಯರು ಈ ಕಾರಣಕ್ಕೆ ಆತಂಕ ಪಡುವಂತಹ ಅಗತ್ಯ ಇಲ್ಲ. ತೈಲ ಬೆಲೆ ಹೆಚ್ಚಿಸಲ್ಲ ಅಂತ ಇದೆ ಮೋದಿ ಸರ್ಕಾರ. ಈ ಹಿಂದೆ ತೈಲ ಬೆಲೆ ಇಳಿದಾಗಲೂ ಕೂಡ ಮೋದಿ ಸರ್ಕಾರ ತೈಲ ಬೆಲೆ ಹಿಂದೆ ಏನಿತ್ತು ಅದನ್ನೇ ಮುಂದುವರಿಸಿಕೊಂಡು ಬಂತು. ತೈಲ ಬೆಲೆ ಇಳಿದಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿದಿದೆ ಅಂತ ಗ್ರಾಹಕರ ಸಿಗುವಂತಹ ಪೆಟ್ರೋಲ್ ಡೀಸೆಲ್ ಏನಿದೆ ಅದರ ಬೆಲೆಯನ್ನೇ ಇಳಿಸಲಿಲ್ಲ. ಹಾಗಾಗಿ ಯುದ್ಧ ಶುರುವಾದಾಗಿನಿಂದ ಹೇಳ್ತಾನೆ ಇದೆ ಕೇಂದ್ರ ಸರ್ಕಾರದ ಒಂದು ನಿಲುವು ಏನಿದೆ ಅಂದ್ರೆ, ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಲ್ಲ ಅನ್ನುವಂಥದ್ದೇ ಇದೆ. ಇನ್ನು ತೈಲ ಬಿಕ್ಕಟ್ಟಿನ ನಡುವೆ ಶೆಲ್ ಇರ್ಬೋದು, ನಯಾರ್ ಬಂಕರ್, ಡೀಸೆಲ್, ಪೆಟ್ರೋಲ್ ಎಲ್ಲ ಕೂಡ ದರ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಸಹ ದರ ಹೆಚ್ಚಿಸಬಹುದಾ ಅನ್ನುವಂಥ ಆತಂಕ ಇದೆ. ಐಒಸಿಎಲ್ ಇರ್ಬೋದು, ಎಚ್ಪಿಸಿಎಲ್ ಇರ್ಬೋದು, ಬಿಪಿಸಿಎಲ್ ಇರ್ಬೋದು, ಬೆಲೆ ಹೆಚ್ಚಾಗಬಹುದು ಅನ್ನುವಂಥ ಆತಂಕ. ಆದರೆ ಈಗ ಮೋದಿ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕ್ತಾ ಇದೆ. ಇಲ್ಲ, ಯಾವ ದರವೂ ಹೆಚ್ಚಿಗೆ ಆಗಲ್ಲ, ಗ್ರಾಹಕರ ಮೇಲೆ ನಾವು ಹೊರೆ ಹಾಕಲ್ಲ. ಗುಡ್ ನ್ಯೂಸ್ ಕೊಟ್ಟಿದೆ ಈಗ ಮೋದಿ ಸರ್ಕಾರ. ಗ್ರಾಹಕ ನಿಟ್ಟುಸಿರು ಬಿಡ್ತಾ ಇದ್ದಾರೆ.